ಅಷ್ಟೆಲ್ಲ ಕೇಳಿದ್ರೆ ಪೂರ್ತಿ ಆಮೇಲೆ ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಬ್ಯಾರಿಸ್ ಸಿಟಿ ಸೆಂಟರ್, ಸೆಕೆಂಡ್ ಫ್ಲೋರ್, SN ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094952. ಇಲ್ಲ, ಬಿರುಸಿಂದ ನಡೀತಾ ಇದೆ. ಎಲ್ಲ 12 ಕ್ಷೇತ್ರದ ಚುನಾವಣೆಗಳು ಕೂಡ ಅತ್ಯಂತ ಬಿರುಸಿಂದ. ಕೆಲವು ಕ್ಷೇತ್ರ ಈಗಾಗಲೇ 100ಕ್ಕೆ 100 ಓಟಾಗಿ ಮುಗಿದು ಹೋಗಿದೆ. ಉದಾಹರಣೆಗೆ ನನ್ನ ಕ್ಷೇತ್ರ, ಈ ಮಾರ್ಕೆಟಿಂಗ್ ಕ್ಷೇತ್ರ, ತೀರ್ಥಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ, ಶಿವಮೊಗ್ಗ, ಸಾಗರ, ಭದ್ರಾವತಿ, ಈಗಾಗಲೇ ಇವೆಲ್ಲವೂ 100ಕ್ಕೆ 100 ಮುಗಿದು ಹೋಗಿದ್ದಾವೆ. 4 ಗಂಟೆ ಅಷ್ಟೊತ್ತಿಗೆ ಎಲ್ಲವೂ ಸಂಪೂರ್ಣವಾಗಿ 100ಕ್ಕೆ 100 ಮತದಾನ ಆಗುವಂತ ಒಂದು ಲಕ್ಷಣಗಳಿದ್ದಾವೆ. ಕ್ರೆಡಿಟ್ ಅಲ್ಲಿ ಬೇಳೂರು ಗೋಪಾಲಕೃಷ್ಣ ಬೇಳೂರು ಗೋಪಾಲಕೃಷ್ಣ ವ್ಯವಸಾಯ ಸೇವಾ ಸಹಕಾರ ನಿಂತಿದ್ದಾರೆ. ಅಲ್ಲಿ ಬೇರೆ ಹಣ ಹಣಿ ಇದೆ. ಈ ಹೆಚ್ಚು ಕಡಿಮೆ ಶಿವಮೊಗ್ಗ ಇತರೆ ಕ್ಷೇತ್ರ ಹೊರತುಪಡಿಸಿದ್ರೆ ಎಲ್ಲವೂ ನೇರ ಹಣಾಹಣಿ ಇರುವಂತ ಕ್ಷೇತ್ರ. ಒಂದೇ ಒಂದು ಕ್ಷೇತ್ರ ಶಿವಮೊಗ್ಗ ಉಪವಿಭಾಗದ ಅದರ್ಸ್ ಕ್ಷೇತ್ರ, ಅಂದ್ರೆ ಮಿಲ್ಕು ಬೇರೆ ಬೇರೆ ಸೊಸೈಟಿಗಳು ಏನು ಸೇರ್ತವೆ ಅದು ಮಾತ್ರ 4-5 ಜನ ಇದ್ದಾರೆ. ಉಳಿದಂತೆ ಎಲ್ಲ ನೇರ ಹಣಾಹಣಿ. ಅಷ್ಟು ಗೆಲ್ಲಬೇಕು, ಅಷ್ಟು ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ ಅಂತ. ಕನಿಷ್ಠ 10 ಗೆಲ್ಲುತ್ತೆ ಅನ್ನೋದು ನನ್ನ. ಬೇಳೂರು ಗೋಪಾಲಕೃಷ್ಣ ನಮ್ಮ ಸ್ನೇಹಿತ, ಅಧ್ಯಕ್ಷ ಪ್ರತಿನಿಧಿ, ಪ್ರತಿಸ್ಪರ್ಧಿ ಪ್ರಶ್ನೆ ಬರಲ್ಲ. ಅದೇನು ಆ ಥರದ್ದೆಲ್ಲ ಏನಿಲ್ಲ. ಈ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ರು ಅಂತ ರಿಕ್ರೂಟ್ಮೆಂಟ್ ನೇಮಕಾತಿಯಲ್ಲಿ ನೋಡಿದ್ರಿ ನೀವು. ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ನೇಮಕಾತಿ ಅಕ್ರಮದಲ್ಲಿ ಭಾಗಿಯಾಗಿ ಅಧ್ಯಕ್ಷನಿಗೂ ಶಾಖೆಗೂ ಸಂಬಂಧ ಇರೋದಿಲ್ಲ. ಅಲ್ಲಿ ಶಾಖೆ ಆಗಿದ್ರೆ ಅದಾಗಿದೆ. ಈಗಾಗಲೇ ಎನ್ಕ್ವೈರಿ ಆಗಿ ಒಂದು ಎನ್ಕ್ವೈರಿಲಿ ನನಗೆ ಏನು ಸಂಬಂಧ ಇಲ್ಲ ಅಂತ ಕೈ ಬಿಟ್ಟಿದ್ದಾರೆ. ಪದೇ ಅವರು ಆ ಥರದ್ದು ಹಿಡ್ಕೊಂಡು ಮಾಡಿದ್ರೆ ಈ ರಿಸಲ್ಟ್ ಗೊತ್ತಾಗುತ್ತೆ ಅವ್ರಿಗೆ. ಈ ರಿಸಲ್ಟ್ ಇದೆಯಲ್ಲ ಅವ್ರಿಗೆ ಉತ್ತರ ಸಿಗುತ್ತೆ. ಯಾರು ನೇಮಕಾತಿ ವಿಚಾರದಲ್ಲಿ ಹಗರಣ ಮಾಡಿದ್ರು ಅನ್ನೋದು ಎಲ್ಲ ಕಡೆ ಬೆಳಕಿದೆ. ಮಾಜಿ ಅಧ್ಯಕ್ಷ ನಿಲ್ಬೇಕಾಗಿತ್ತು. ನಾವು ನಮ್ಮಂಗೆ ನೇರವಾಗಿ ನಮ್ಮ ಕೆಲಸ ಮತ್ತೆ ನಮ್ಮ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ಅವಾಗಲೇ ಚುನಾವಣೆ ಎಲ್ಲ ಗೊತ್ತಾಗುವಂಥದ್ದು ನಾವೇನು ಮಾಡಿದ್ದೀವಿ ಅನ್ನೋದು. ಅದು ಬಿಟ್ಕೊಂಡು ಆಪಾದನೆಗಳನ್ನ ಬೇರೆ ಮಾಡೋದ್ ಮೂಲಕ ನಾನು ಒಳ್ಳೇದಾಗ್ತೀವಿ ಅನ್ನೋದು ಏನಿದೆ ಈ BJPದು, ಈ ಥರದ್ದೆಲ್ಲ ನೋಡ್ತಾರೆ ಜನ. ಇವತ್ತು ಉತ್ತರ ಕೊಡ್ತಾರೆ, 5 ಗಂಟೆ ಅಷ್ಟೊತ್ತಿಗೆ ಉತ್ತರ ಗೊತ್ತಾಗುತ್ತೆ.